ಪಾಂಡವಪುರ ತಾಲೂಕಿನ ಸಂಬುನಹಳ್ಳಿ ಗ್ರಾಮದಲ್ಲಿ ಶಕ್ತಿ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯ ಅರ್ಥಪೂರ್ಣವಾಗಿ ಲೋಕಾರ್ಪಣೆಗೊಂಡಿತ್ತು. ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು. ಶ್ರೀ ಶನೇಶ್ವರ ಸ್ವಾಮಿಯ ಧರ್ಮದರ್ಶಿಗಳಾದ ದಿನೇಶ್ ಗುಡ್ಡಪ್ಪ ಮಾತನಾಡಿ, ದೇವಾಲಯ ತುಂಬಾ ಶಿಥಿಲವಾಗಿತ್ತು. ಗ್ರಾಮಸ್ಥರು ಹಾಗೂ ಶ್ರೀ ಸ್ವಾಮಿಯ ಭಕ್ತರು ಸುತ್ತಮುತ್ತಲ ಗ್ರಾಮದ ಸಹಕಾರದೊಂದಿಗೆ ಶಿಥಿಲವಾಗಿದ್ದ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಎಂದರು. ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗುರುಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ದೇವಾಲಯದ ಕಳಸ ಸ್ಥಾಪಿಸಿದ ನಂತರ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಬೆಟ್ಟಳ್ಳಿ, ಎಂಎಸ್ ಮಂಜುನಾಥ್ ಮಾತನಾಡಿದರು. ಗೋವಿಂದ ಪಾದಕ್ಕೆ ಗೋವಿಂದ, ಪುರುಷನ ಪಾದಕ್ಕೆ ಗೋವಿಂದ, ಪುರುಷನ ಪಾದಕ್ಕೆ ಗೋವಿಂದ, ಪುರುಷನ ಪಾದಕ್ಕೆ ಗೋವಿಂದ. ಸಂಬನಹಳ್ಳಿ ತಾಲೂಕು ಪಾಂಡವಪುರ ತಾಲೂಕು ಸಂಬನಹಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ಶನೀಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಸಮಿತಿಯನ್ನು ಹಮ್ಮಿಕೊಂಡಿದ್ದ ಅವಕಾಶದಲ್ಲಿ 2/2/2025ನೇ ಸಾಲಿನಲ್ಲಿ ಈ ಭಗವಂತನನ್ನು ಜೀರ್ಣೋದ್ಧಾರವನ್ನಾಗಿ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಸೇರಿ, ದಾನಿಗಳು ಕೂಡ ಸೇರಿ, ಎಲ್ಲರೂ ಕೂಡ ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ಯಜಮಾನರು, ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸೇರಿ ಈ ಭಗವಂತನ ಕೃಪೆಗೆ ಎಲ್ಲರೂ ಕೂಡ ಸೇರಿ ಒಂದು ಭಗವಂತನ ಕೃಪೆಯನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ. ಇದರಲ್ಲಿ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಈ ಭಗವಂತನು ಕೂಡ ಇನ್ನೂ ಅದ್ದೂರಿಯಾಗಿ ಮೆರೆದು ಈ ಸಂಬನಹಳ್ಳಿ ಗ್ರಾಮವನ್ನು ಯಶಸ್ವಿಯಾಗಿ ಕಳಿಸಬೇಕೆಂದು
ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿನಂತಿಸಿಕೊಳ್ಳುತ್ತೇನೆ ನಾನು. ಪಾಂಡುಪುರ ತಾಲೂಕು ಕೆಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಬನಹಳ್ಳಿ ಗ್ರಾಮದಲ್ಲಿ ಸನ್ಮಾನ್ಯ ಗುಡ್ಡಪ್ಪನವರಾದಂಥ ದಿನೇಶ್ ಗುಡ್ಡಪ್ಪನವರು ಅವರ ಸಂಕಲ್ಪದಂತೆ ಇವತ್ತು ದೇವಸ್ಥಾನ ಇನಾಗ್ರೇಷನ್ ಆಗಿದೆ. ಅದು ಒಂದು ಕಳಸವನ್ನು ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ದೇವರ ಪ್ರತಿಷ್ಠಾಪನೆ ಮತ್ತು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಕಾರ್ಯವನ್ನು ದಿನೇಶ್ ಅವರ ಸಾರಥ್ಯದಲ್ಲಿ, ಧರ್ಮದರ್ಶಿಗಳಾದಂಥ ದಿನೇಶ್ ಗುಡ್ಡಪ್ಪನವರ ಸಾರಥ್ಯದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ಅನೇಕ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಇವತ್ತು ಸೇರಿ ಇವತ್ತು ಅನೇಕ ರಾಜಕೀಯ ಮುಖಂಡರು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು ಬೆಳಿಗ್ಗೆಯಿಂದಲೂ ಸುಧಾ ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಇದು ತುಂಬ ಇವತ್ತು ಸರಳವಾಗಿ ಮಾಡಿದ್ದೇವೆ. ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಇಂಥ ದೇವಾಲಯಗಳು ಸ್ಥಾಪನೆಯಾಗುತ್ತಿರುವುದು ಆ ಗ್ರಾಮದಲ್ಲಿ ಮತ್ತು ಆ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕೋಸ್ಕರ. ದೇವರು ಅಂದರೆ ಜನಗಳಿಗೆ ಒಂದು ಭಕ್ತಿ ಇರ್ತದೆ, ಭಯ ಇರ್ತದೆ. ಒಂದು ತಪ್ಪು ಮಾಡಬೇಕಾದ್ರೆ ದೇವ್ರು ನಮಗೆ ಶಿಕ್ಷೆ ಕೊಡ್ತಾನೆ ಕಣಪ್ಪ ಅಂತ ಒಂದು ಭಯ ಇರ್ತದೆ. ಆ ಒಂದು ಭಯ ಭಕ್ತಿ ಉಂಟಾಗಲಿ ಅಂತೇಳಿ ನಮ್ಮ ಧರ್ಮದರ್ಶಿಗಳಾದಂಥ ಗುಡ್ಡಪ್ಪನವರಾದಂಥ ದಿನೇಶ್ ರವರು ಈ ಒಂದು ದೇವಸ್ಥಾನವನ್ನು ಅವರು ಏನು 10 ವರ್ಷದ ಸಂಕಲ್ಪ ಇತ್ತು, ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ನಿರ್ಮಾಣ ಮಾಡಬೇಕು, ಒಂದು ಗೋಪುರ ಪ್ರತಿಷ್ಠಾಪನೆ ಮಾಡಬೇಕು, ಗೋಪುರದ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಸಂಕಲ್ಪ ಇತ್ತು. ಇವತ್ತು ಅವ್ರಿಗೊಂದು ಶುಭ ದಿನ. ಇವತ್ತು ನಮ್ಮ ಸುತ್ತಮುತ್ತ ಹಳ್ಳಿಯ ಸಾವಿರಾರು ಜನ ಈ ಒಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ.